ಇನ್ನೊಂದೈತಿ ಶಿವನೇ ಬಸವ, ಬಸವ ಶಿವನೇ. ಇದನ್ನ ರೂಢಿ ಒಳಗೆ ತಂದವ್ರು ಯಾರಂದ್ರ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು. ನೆನಪಿರ್ಲಿ, ಯಾರು? ಧಾರವಾಡದ ಮುರುಘಾ ಮಠದ ಮೃತ್ಯುಂಜಯ ಸ್ವಾಮಿಗಳು ಮೊಟ್ಟ ಮೊದಲ ಪ್ರಸಾದ ನಿಲಯ ಮಾಡಿ ಬಡ ಮಕ್ಕಳನ್ನ ಎಲ್ಲಾ ಲಿಂಗಾಯತ ಒಳಪಂಗಡದ ಎಲ್ಲಾ ಮಕ್ಕಳಿಗೂ ಅಲ್ಲಿ ಪ್ರಸಾದ ನಿಲಯಕ್ಕೆ ಅವಕಾಶ ಕೊಟ್ಟು ಆ ಎಲ್ಲಾ ಮಕ್ಕಳಿಗೆ ವಿದ್ಯೆ ಕಲಿಸಿ ಅವ್ರನ್ನ ಹಾಸ್ಟೆಲ್ನಾಗ ಇಟ್ಟುಕೊಂಡು ಅವ್ರ ಮಠದ ಪ್ರಸಾದ ನಿಲಯದಾಗ ಇಟ್ಟುಕೊಂಡು ಅವ್ರನ್ನ ದೊಡ್ಡ ವಿದ್ಯಾವಂತರನ್ನ ಮಾಡಿದಂಥವ್ರು ಮೃತ್ಯುಂಜಯಪ್ಪಗಳು. ಬಹಳ ಜನ ಇವತ್ತಿಗೂ ಗಂಗಾವತಿ, ಕಾರಟಗಿ, ಸುರ್ಪುರ, ಶಾಪುರ, ಯಾದಗಿರಿ, ಅಫಜಲ್ಪುರ ಇವರೆಲ್ಲರೂ ಎಲ್ಲಿ ಬರ್ತಿದ್ರು ಅಂದ್ರೆ ಧಾರವಾಡಕ್ಕೆ ಬರ್ತಿದ್ರು. ಏನು ಧಾರವಾಡಕ್ಕೆ ಬಂದ್ರೆ ಏನು ಸಾಲಿ ಕಲಿಯುವಾಗ ಏನು ಬೀಗರ ಮನಿ ಎಲ್ಲಿರ್ಬೇಕು? ಯಾವಾಗ ನಂಗೆ ಸರ್ಕಾರದ ಈಗ ನಂಗೆ ಹಾಸ್ಟೆಲ್ ಇದ್ದಿಲ್ಲ, ಎಲ್ಲಿದ್ರು? ಮುರುಘಾ ಮಠದಾಗ ಇದ್ರು. ಪೂಜ್ಯರಾದ ಮೃತ್ಯುಂಜಯ ಅಪ್ಪಗಳು ಕೈಯಲ್ಲಿ ಕಲ್ತರು. ಹೀಗಾಗಿ ಇವತ್ತಿಗೂ ಕೂಡ ಅಲ್ಲಿ ಕಲ್ತವರೆಲ್ಲ ಇಂಜಿನಿಯರ್ ಆದ್ರು, ಡಾಕ್ಟರ್ ಆದ್ರು ಅಂತ ನೀವು ಅಂತೀರಿ. ಡಾಕ್ಟರ್ ಅಲ್ಲ, ಮುಖ್ಯಮಂತ್ರಿಗಳಾದ್ರು. ನಿಜಲಿಂಗಪ್ಪನ ಹೆಸರು ಯಾರದ ಕೇಳಿರೇನು? ಎಸ್ ಆರ್ ನಿಜಲಿಂಗಪ್ಪ. ಆತ ಧಾರವಾಡ ಮುರುಘಾ ಮಠದಲ್ಲೇ ಇದ್ದ, ಆ ಮಠದ ವಿದ್ಯಾರ್ಥಿ. ಚನ್ನವೀರ ಕಣಿವೆ ಅವರ ಹೆಸರು ಕೇಳಿರೇನು? ಯಾರ ಕೇಳಿರ? ಚನ್ನವೀರ ಕಣಿವೆ ಅಂತ ಆಗೋದ್ರ ಸಾಹಿತಿ. ಇಲ್ಲೇ ಗದಗದ ಹಂತಕ್ಕೆ ಹೊಂಬಳ ಅಂತ ಬರ್ತೈತಿ, ಏರಿ ಹೊಂಬಳದವರು. ಆ ಚನ್ನವೀರ ಕಣಿವೆ ಅವರು ಒಂದ್ಸಲ ಮಠಕ್ಕೆ ಹೋಗ್ತಾರ, ಒಂದು 3 ಟಂಕ್ ತಗೊಂಡು. ಹಿಂದೆ ಹಾಕೊಳಕ್ ಬಟ್ಟಿದ್ದಿದ್ದಿಲ್ಲ, ಸಣ್ಣ ಹರಿದಿತ್ತಂತ, ಬಾವಡಿ ಹರಿದಿತ್ತಂತ. ಅವ್ರ ಅಪ್ಪನೂ ಯಾಕೆ ಚಲೋ ಹಂಗಿದ್ದಿದ್ದಿಲ್ಲ ಅಂತ. ಆದ್ರಂತ ಮಠದಾಗ ಅಜ್ಜಾರ ಕುಂತಿದ್ರಂತ ಮೃತ್ಯುಂಜಯ ಅಪ್ಪಗಳು. ಕುಂತ ಮೇಲೆ ಹೋದ್ರಂತ, ಬುದ್ಧಿ ನಮ್ಮ ಹುಡುಗನ್ನ ನಿಮ್ ಉಡ್ಯದಾಗ ಹಾಕಾಕ್ ಬಂದೀನಿ. ಆತಪ್ಪ ಹಾಕು, ಕಲಸೂನು. ಏನ್ಪಾ ನಿನ್ನ ಹೆಸರು? ಚನಿವೇರಿ ಬುದ್ಧಿ. ಅಡ್ರೆಸ್ಸು ಕಣಿವೇರಿ. ಬೇಕಿದೀವೋ ಅಂದ್ರಂತ ಅಜ್ಜ. ಏನ್ ಮಾಡಕ್ ಬಂದಿ ಧಾರವಾಡಕ್ಕೆ? ಸಾಲಿ ಕಲಿಯಾಕ್ ಬಂದಿನ್ರಿ. ಕಲಿತೀಯಲ್ಲ ಅಂದ್ರಂತ. ಹ್ಞೂನ್ರಿಪ್ಪ. ಮತ್ತೆ ಎಲ್ಲಿರ್ತಿ? ನಿಮ್ ಮಠದಾಗ್ರಿ ಅಂದಂತ. ಕಣಿವೆ ಅಂತ ಐತಲ್ಲ, ಅದ್ರಾಗ ನ ತಗದ್ರೆ ಏನಾಕೈತಿ ಅಂದ್ರಂತ ಅಜ್ಜ. ಕಣಿವೆ ಅಂತ ಐತಿ, ನ ತಗದ್ ಓದಂದ್ರಂತ. ಕವಿ ಆಕತ್ರಿ. ಮುಂದೆ ನೀ ನಾಡಿನ ಕವಿ ಹಾಕಿಯಪ್ಪ ಅಂತ ಆಶೀರ್ವಾದ ಮಾಡಿ. ಅವರೇ ಚನ್ನವೀರ ಕಣಿವೆ. ಭಕ್ತರು ಎಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿ ಹೋಗ್ಯಾರ, ನಮಗ ಗೊತ್ತಿಲ್ಲ. ಸ್ವಾಮಿಗಳು, ಸತ್ಪುರುಷರು ಬಹಳ ತ್ಯಾಗಿಗಳು ಬಂದು ಹೋಗ್ಯಾರ ಈ ನಾಡಿನೊಳಗೆ. ಬಹಳ ವೈರಾಗ್ಯ ಮೂರ್ತಿಗಳು ಬಂದು ಹೋಗ್ಯಾರ, ಬಹಳ ತಪಸ್ವಿಗಳು ಬಂದು ಹೋಗ್ಯಾರ. ಮುಂದೆ ಅದೇ ಲಿಂಗರಾಜ ಬಂದ ಅನದಾನ ಸ್ವಾಮಿಗಳವರು ಪೂಜಾ ಮುಗಿಸ್ಕೊಂಡು ಹೊರಗೆ ಬಂದ್ರು. ಹೊರಗೆ ಬಂದ ತಕ್ಷಣ ಏನಂದ್ರ ಗೊತ್ತ? ಅನದಾನ ಸ್ವಾಮಿಗಳು ಹಾಲ್ಕೇರಿ ಗಡ್ಡದವ್ರು ಏನಂದ್ರು? ಮತ್ತೆ ಯಾಕೆ ಬಂದು ದೇಸಾಯಿ ಅತಣಿ ಅಪ್ಪ ಹೇಳಿದ್ನಲ್ಲ ಹಂಗೆ ಮಾಡಿಬಿಡು ಹೋಗಂದ್ರು. ಅವ್ರಿಗೆ ಹೆಂಗ್ ಗೊತ್ತಿತ್ತು? ಅಲ್ಲಿ ಅತಣಿ ಹಾಲ್ಕೇರಿ ಇಟಿಗೆ ಇಲ್ಲೇ 300 ಕಿಲೋಮೀಟರ್ ನಡೋ ದಾರಿ ದೂರ ಐತಿ. ದೇಸಾರು ಅಲ್ಲಿನೂ ಹೋಗಿದ್ರು. ಯಾಕಂದ್ರೆ ಅವ್ರು ಲಿಂಗಾಯತಗಳು ಹೆಂಗಿದ್ದು ಗೊತ್ತಾನೆ? ಸಿರಸಂಗಿ ಲಿಂಗರಾಜ ದೇಸಾಯಿ ಎಷ್ಟು ತ್ಯಾಗಿತ್ತು ಗೊತ್ತನ್ರಿ ಅವನಂತಕ್ಕೆ. ಒಂದು ಸಲ ಆತ ಮಾವಿನ ಗಿಡದ ತೋಟದಾಗ ಮಕ್ಕೊಂಡಿದ್ದ. ಬ್ಯಾಸಿಗೆ ಟೈಮ್ನಾಗ ತಂಪು ಗಾಳಿ ಬಿಸಾಕತ್ತಿತ್ತು. ಒಂದು ಹೊರಸ ಹಾಕೊಂಡು ಒಬ್ಬ ಹುಡುಗ ಮಾವಿನ ಹಣ್ಣಿನ ರುಚಿ ಸಲುವಾಗಿ ಒಂದು ಕಲ್ಲು ತೊಗೊಂಡು ಹೋಗ. ಎಲ್ಲಿಗೆ ಹೋಗದ? ಗಿಡಕ್ಕೆ ಕಲ್ಲು ತೊಗೊಂಡು ಒಗದ ತಕ್ಷಣ ಆ ಕಲ್ಲು ಆ ಗಿಡದ ಸಂಧ್ಯಾಗ ಹಾಲು ಮಕ್ಕೊಂಡಿದ್ರು ನೋಡು. ದೇಸಾರು ದಣ್ಯಾರ ಮಕ್ಕೊಂಡಿದ್ರು ನೋಡು. ಅವ್ರು ಹಣಿಗೆ ಬಂದು ಪಟ್ ಅಂತ ಬಿದ್ದು ಗುಟ್ಲೆಕ್ಕನ ಒಂದು ರಗತ್ತು ಬಂದು ಗುಮಟಿ ಹತ್ತು. ಮತ್ತೆ ಕಲ್ಲು ಬಿದ್ರು ಗುಮಟಿ ಹೇಳೋದಲ್ಲ, ಗುಮಟಿ ಹತ್ತು. ಆಳ ಮಕ್ಕಳು ಹಿಡ್ಕೊರ್ಲಿ ಯಾವನ ದಣ್ಯಾರ ತೆಲಿಕ್ಕಲ್ಲೋದು, ಹಿಡ್ಕೊರ್ಲಿ ಯಾವನ ದಣ್ಯಾರ ತೆಲಿಕ್ಕಲ್ಲೋದು. ಹುಡುಗ ಬೇಲೆ ಹಾರಿ ಹೋಗ್ತದ ಪಾಪ. ಅರಿಶಿನ ಪುಡಿ ಹಾಕೊಂಡು ಹಣಿಗೆ ಕಟ್ಕೊಂಡ್ರು. 10 ಮುಳುಗಿದ ಮೇಲೆ ಇರ್ಸಂಗ್ಯಾಗ ಕ್ವಾಟಿ ಹೊರಗೆ ಅವ್ರು ಎದುರು ಕುರ್ಚಿ ಇರ್ತಾವಲ್ಲ, ಹಿಂಗ ಟಕಕ್ 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 ದೇಶಕ್ಕೆ ತಿರಾದ್ರಿ ಹಿಂಗೆ ಕುಂತಿದ್ರು ಗಾಳಿಗೆ. ಇವನ್ ತೊಗೊಂಬಂದ್ರಿ ಹುಡುಗನ್ನ ಆಳ ಮಕ್ಕಳು. ಆ ಹುಡುಗನ್ ತೊಗೊಂಡು ಬಂದದಕ್ಕೆ ಆ ಹುಡುಗನ ಅಪ್ಪ ಅಂದ, ಎಲ್ಲಿ ದಣ್ಯಾರ ಹೊಡಿಗಿಡಿತಾರಂತ. ಆ ಹುಡುಗನ ಅಜ್ಜ ಬಂದ. 3 ಮಂದಿ ಬಂದ್ರು. ಬಂದವ್ರನ್ನ ಇವ್ರು ಏನ್ ಕರ್ಕೊಂಡ್ರೆ ನಿಂತಿದ್ರಲ್ಲ, ಮಗ ಗೊತ್ತಾಗೋದಿಲ್ಲ, ಕಲ್ಲು ಹೋಗಿತ್ತಿದಿ, ದಣ್ಯಾರ ಮಕ್ಕೊಂಡ್ರನ್ನು ಖಬರಿಲ್ಲ, ಇನ್ನು ಚರ್ಮ ಸುಲಿಬೇಕು ಹಂಗ. ಅವ್ರ ಅಪ್ಪನಾಗೆ ಅಪ್ಪ ತಿಳಿಲಾರ್ದ ಮಾಡೈತಿ ನಮ್ಮ ಹುಡುಗ, ನೀವು ಕ್ಷಮ ಮಾಡಲಾರ ಮಗನ ಇದನ್ನ ಕಲಿಸೇನು? ಅವ್ರ ಅಪ್ಪ ಕಲ್ಲು ಹೊಡ್ಯಾಕ ಕಲಿಸ್ಯಾನ. ನಾವು ಬಾಳ ಬಾಯಿ ಬಂದಾಗ ಮಾತಾಡಕ್ಕೆ ದೇಸಾಯಿ ಅಂದ. ಕೊನೆಗೆ ಅವ್ನು ಕರ್ಕೊಂಡಂದ. ಏನ್ ಮಾಡೋದು ಹೇಳ್ರಿ? ಕಟ್ಟಿಗೆ ನಿಮ್ಮ ಅಪ್ಪನ ನಿಮ್ಮ ಅಜ್ಜನ 3 ಮಂದಿನ ಕಟ್ಟಿ ಕಂಬ ಕಟ್ತೀವಿ ಹಂಗ ಅನ್ನಕತ್ತ. ದೇಸಾರಿಗೆ ಸಿಟ್ಟು ಬಂತಲೇ ಕುಲಕರ್ಣಿ, ಕಲ್ಲೇನ ಮಗನ ನಿನ್ನ ಹಣಿಗೆ ಬಿದ್ದೈತೋ ನನ್ನ ಹಣಿಗೆ ಬಿದ್ದೈತೋ ಅಂತ ಕೇಳಿದ. ದೊಡ್ಡವ್ರೇ ಹೋಗ್ಲು ದೊಡ್ಡವರೇ ಇರ್ತಾರ. ದೊಡ್ಡವರು ಹಾಕಾರಂತ ಅವ್ರು ಎಂದೂ ಸಣ್ಣವ್ರು ಆಗೋದಿಲ್ಲ. ಇವ್ ನಡಬರಕಿನೂ ಸಣ್ಣ ಮಾಡಕ್ ಹೋಗ್ತಾವ. ನನಗೆ ಏನಂದ್ರು, ಲೇ ಕುಲಕರ್ಣಿ ಕಲ್ಲೇನ ನಿನ್ನ ಹಣಿಗೆ ಬಿದ್ದೈತೋ ನನ್ನ ಹಣಿಗೆ ಬಿದ್ದೈತಿ? ಯಪ್ಪ ನಿಮ್ಮ ಹಣಿಗೆ ಬಿದ್ದೈತಿ. ಮತ್ತೆ ಬಿಡೋ ಹೋಗಲಿಲ್ಲ, ಹೊಡಿಸಿ ಹೊಡವನ ಸುಮ್ಮನೆ ಕುಂತಿ ನೀ ಯಾಕೆ ಕಟ್ಟ ಒದರಾಡಕತ್ತಿ ಅಂದ್ರು. ಈಗ್ರಿ ನಾನ ಹೆಂಗ್ ಮಾಡಕತ್ತ ಬಡ ತಬಡ ಮಾಡಕತ್ತ. ಕರದಮ್ಮ ಜೋಶಿನ, ನಮ್ಮ ಮಕ್ಕೊಂಡಿದ್ದಿಲ್ಲ ಆ ಗಿಡದ ತೋಟ ಎಷ್ಟು ಎಕರೆ ಇತ್ತದ? ಅದು 5.5 ಎಕರೆ ಮಾವಿನ ಗಿಡದ ತೋಟ. ಆ 5.5 ಎಕರೆ ಮಾವಿನ ಗಿಡದ ತೋಟನ ಆ ಹುಡುಗನ ಹೆಸರಲ್ಲೇ ಬರೆದ್ಬಿಡ ಅಂದ್ರು. 5.5 ಎಕರೆ ಇನಾಮ್ ಬರೆದ್ರು ಹಂಗ ಹುಡುಗ. ಹಣಿ ಬಡ್ಕೊಂಡವ. ದೇಸಾರಿಗೆ ತಲಿ ಕಲ್ಲು ಬಿದ್ದು ತಲಿ ಹಾಪಾತಂತ ತಿಳ್ಕೊಂಡವ. ಏನಾಯ್ತು? ದೇಸಾರ ತೆಲಿಗೆ ಕಲ್ಲು ಬಿದ್ದು ಬಹುಶಃ ದಣ್ಯಾರ ತೆಲಿ ಹಾಪಾತಂದ. ಅಲ್ರಿ ದಣ್ಯಾರ ಇದ್ಯಾವ ನ್ಯಾಯ? ತಪ್ಪು ಮಾಡಿದಂಗೆ ಶಿಕ್ಷೆ ಕೊಡಾಕದಿರಿ ನೀವು ದಣ್ಯಾರು. ನೀವು ನೋಡಿದ್ರ ಆ ಹೊಲನ ಮಾವಿನ ಗಿಡದ ತೋಟನ ಹುಡುಗಗ್ ಬರೀ ಅಂತೀರಲ್ಲ, ಇದ್ಯಾವ ನ್ಯಾಯ ರೀ ಅಂತ ತಿಳ್ಕೊಂಡು ಕುಲಕರ್ಣಿ ಅಲ್ಲಿದ್ದ ಮಂದಿ ಕೇಳಿದ್ರ ಒಂದು ಮಾತು ಹೇಳಿದ ದೇಸಾಯಿ. ಒಂದು ಗಿಡ ಆ ಹುಡುಗನ ಕಡೆಯಿಂದ ಕಲ್ಲಿನ ಹೊಡಿಸಿಕೊಂಡು ಏನ್ ಕೊಡ್ತು?
ತಿನ್ನಾಕ ಹಣ್ಣು ಕೊಡ್ತು. ಕಲ್ಲು ಒಗಿಸಿಕೊಂಡು ತಿನ್ನಾಕ ಹಣ್ಣು ಕೊಡ್ತು. ನಾ ಈ ನೆಲ ಆಳುವಂತ ದಣಿ ದೇಸಾಯಿ ಅಕಸ್ಮಾತ್ ನಾ ಏನಾರ ಹೊಡಿಸಿಕೊಂಡು ಶಿಕ್ಷೆ ಕೊಟ್ರ ಆ ಗಿಡದ ಕಿಮ್ಮತ್ತಿನಕ್ಕಿಂತ ನನ್ನ ಕಿಮ್ಮತ್ತು ಕಡಿಮೆ ಆಕತಿ. ನಾಳೆ ಇತಿಹಾಸದಾಗ ಬರೀತಾರ, ಒಂದು ಗಿಡ ಹೊಡಿಸಿಕೊಂಡು ಹಣ್ಣು ಕೊಡ್ತು, ಒಬ್ಬ ದೇಸಾಯಿ ಕಲ್ಲು ಒಗದು ಹುಡುಗನಿಗೆ ಶಿಕ್ಷೆ ಕೊಟ್ಟ ಅಂದ್ರ ಜನ್ಮ ಜನ್ಮಕ್ಕೂ ನನ್ನ ಹೆಸರು ಖರಾಬ್ ಆಕತಿ. ಅದಕ್ಕೆ ಒಂದು ಗಿಡದಕ್ಕಿಂತ ನಾ ಕನಿಷ್ಠ ಆಗಬಾರ್ದು, ಬರದ್ ಬಿಡ 5.5 ಎಕರೆ ತೋಟ ಹುಡುಗನ ಹೆಸರ್ಲಿ ಅಂದ್ರು. ಮುಂದ ಆ ಹುಡುಗನ ಹೆಸರಲ್ಲಿ 5.5 ಎಕರೆ ಪಟ್ಟ ಆತು, 5.5 ಎಕರೆ ಇನಾಮ್ ಹೋತು, 5.5 ಎಕರೆ ಇನಾಮ್. ಇಂಥವಿದ್ದ ದೇಸಾಯಿ ಯಾರು? ಶಿರಸಂಗಿ ತ್ಯಾಗವೀರ ಲಿಂಗರಾಜ ದೇಸಾಯಿ. ನೋಡ್ರಿ ಎಂತ ತ್ಯಾಗಿತ್ತು. ಅದಕ್ಕೆ ಹಲ್ಕೇರಿ ಅನುದಾನ ಸ್ವಾಮಿ ಬಂದ್ರು, ಯಾಕಪ್ಪ ದೇಸಾಯಿ ಅತಣಿ ಅವ್ರು ಹೇಳ್ಯಾರಲ್ಲ ಅಪ್ಪ ಅವ್ರು ಹಂಗೆ ಮಾಡಿಬಿಡೋ ಹೋಗಂದ್ರು. ಅವ್ರು ಏನ್ ಹೇಳಿದ್ರು, ಎಲ್ಲಾ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿನ್ನ ಆಸ್ತಿಯನ್ನ ದಾಸೋಹ ಮಾಡಿಬಿಡು ಅಂದಿದ್ರು. ಮುಂದ ಆತ ಬೆಳಗಾವಿ ಕಲೆಕ್ಟರ್ ಇದ್ರು, ಬ್ರಿಟಿಷ್ ಪಾರ್ಲಿಮೆಂಟ್ ಇತ್ತು ಅವಾಗ, ಬ್ರಿಟಿಷರ್ ಇದ್ರು ಅವಾಗ, ಇನ್ನೂ ಸ್ವತಂತ್ರ ಬಂದಿದ್ದಿಲ್ಲ. ಅಂತ ಟೈಮ್ನೊಳಗ ಅವ ಏನ್ ಬರದ, ನನಗೆ 7 ಮಂದಿ ಹೆಂಡ್ರು, ಅದ್ರಾಗ 4 ಮಂದಿ ಸತ್ತಾರ, ಇನ್ನು 3 ಮಂದಿ ಅದಾರ. ನಾ ಅಕಸ್ಮಾತ್ ನಾ ಇಲ್ಲದ ಕಾಲಕ್ಕ ನನ್ನ ಹಿಂತಿ ಕಡೆ ಹಳೆಯಗಳು ಮಾವುಗಳು ನಮ್ಮ ಮಾವನ ಆಸ್ತಿ ನಮ್ಮ ಅಕ್ಕನ ಆಸ್ತಿ ನಾವು ನೋಡ್ಕೊಳ್ಳೋರದೇವಿ, ನಾವು ದತ್ತಕ್ಕೆ ಬರ್ತೀವಿ ಅಂತ ಅಂದ್ರು. ಯಾರಿಗೂ ಏನು ಕೊಡಬೇಡ್ರಿ, ನನ್ನ ಹೆಂಡ್ರುಗಳಿಗೆ ಯಾರ್ಯಾರಿಗೆ ಏನು ಕೊಡ್ಬೇಕು ಎಲ್ಲ ಅವ್ರವ್ರ ಹೆಸರಲ್ಲಿ ಕೊಟ್ಟು ಬಿಟ್ಟಿನಿ ಅಂತ ಬರೆದಿದ್ದ. ಇದ್ರಾಗ ಬರ್ದಿದ್ದ. ಇದನ್ನ ನಾನು ತೀರಿಕೊಂಡ ಮೇಲೆ ಮುಂದೆ 1 ವಾರಕ್ಕ ಬೆಳಗಾವಿ ಒಳಗ ಕಲೆಕ್ಟರ್ ಸಮ್ಮುಖದೊಳಗ ಒಂಟಮೂರಿ ದೇಸಾರು, ಗಿಲಗಂಜಿ ಗುರುಸಿದ್ದಪ್ಪ ಇವರು ಸಮ್ಮುಖದೊಳಗ ಆ ಡಬ್ಬಿ ಹೊಡಿಬೇಕಂತ ಬರೆದಿದ್ದ. ಆ ಡಬ್ಬಿ ಒಡೆದ್ರು, ಅವ್ರ ಲಿಂಗೈಕ್ಯರಾದ ಮೇಲೆ ಅವ್ರ ಡಬ್ಬಿ ಒಡೆದ್ರು. ಅದ್ರಾಗ ಬರೆದಿದ್ದ 7 ಮಂದಿ ಹೆಂಡ್ರ, ಅದ್ರಾಗ 4 ಮಂದಿ ತೀರ್ಕೊಂಡಾರ, 3 ಮಂದಿಗೆ ನಾ ಏನೇನು ಆಸ್ತಿ ಕೊಡ್ಬೇಕು ಕೊಟ್ಟಿನಿ, ಅವರೆಲ್ಲ ಚಲೋ ಅದಾರ. ಆದ್ರ ನನ್ನ ಓದು ಸಮಸ್ತ ಆಸ್ತಿ ಅದು ಈ ನಾಡಿನ ಸಮಾಜದ ಮಕ್ಕಳಿಗೆ ಅದು ವಿದ್ಯಾಭ್ಯಾಸಕ್ಕೆ ಹೋಗಲಿ ಅಂತ ತಿಳ್ಕೊಂಡು ಅವರು ಬರೆದಿದ್ರು. ಮುಂದೆ ಆ ಆಸ್ತಿಯಿಂದ ಮುಂದೆ ನಮ್ಮ ಭಾಗದಲ್ಲಿ ಸಪ್ತರ್ಷಿಗಳಂತ ಬಂದ್ರು. ಅವರು ಮುಂದೆ ಕೇಳುವೆ ಅಂತ ಕಟ್ಟಿದ್ರು. ಅದು ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಲಿಂಗಾಯತ ಎಜುಕೇಶನ್ ಸೊಸೈಟಿ ಅಂತ ತಿಳ್ಕೊಂಡು ಆಗೈತಿ. ಸಾವಿರಾರು ಪ್ರಮಾಣದಲ್ಲಿ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತದೆ, ಬಹಳ ದೊಡ್ಡ ಸೇವೆಯನ್ನು ಸಮಾಜಕ್ಕೆ ಮಾಡ್ತದೆ. ಆದ್ರ ಅದಕ್ಕೆ ಸಂಪೂರ್ಣವಾದ ಒಂದಿಷ್ಟು ಆಸ್ತಿ ಕೊಟ್ಟವ್ರು ಯಾರಂದ್ರ ಶಿರಸಂಗಿ ಲಿಂಗರಾಜ್. ಮತ್ತೆ ಅವನಿಗೆ ಹೆಂಡತಿ ಅಂತ ಕಿದ್ಲು ಗೊತ್ತ, ನೀಲಮ್ಮ. ನೋಡ್ರಿ ಬಸವಣ್ಣವ್ರ ಹೆಂಡತಿ ಹೆಸರು ಅದು ನೀಲಮ್ಮ. ನೋಡ್ರಿ ನವಲಗುಂದ, ಯಾರಾದ್ರೂ ನವಲಗುಂದ ನೋಡಿರ್ಬೇಕು. ನವಲಗುಂದಕ್ಕೆ ಹೋಗ್ಬೇಕಾದ್ರೆ, ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ನೀಲಮ್ಮನ ಕೆರೆ ಅಂತ ಅಲ್ಲಿ ಐತಿ, ರೋಡಿಗೆ ಐತಿ, ಬೋರ್ಡ್ ಹಾಕ್ಯಾರ. ನಾಗರಹಳ್ಳಿಗೆ ಹೋಗ್ತಾರೆ, ನಾಗರಹಳ್ಳಿಯಲ್ಲಿ ಶರಣ ಬಸವೇಶ್ವರರು ಇದ್ರು. ಕಲಬುರಗಿ ಶರಣ ಬಸವೇಶ್ವರರು ಬೇರೆ, ನಾಗರಹಳ್ಳಿ ಶರಣ ಬಸವೇಶ್ವರರು ಬೇರೆ. ಆ ನಾಗರಹಳ್ಳಿ ಶರಣ ಬಸವೇಶ್ವರ ಯಾರಂದ್ರ ನವಲಗುಂದ ನಾಗಲಿಂಗನ ಆಶೀರ್ವಾದದಿಂದ ಗೃಹಸ್ಥರಾದವರು. ಯಾರು? ನಾಗರಹಳ್ಳಿ ಶರಣ ಬಸವೇಶ್ವರ. ಅವ್ರು ಹೇಳ್ತಾರೆ, ಯಪ್ಪ ನನ್ನ ಗಂಡ ಸಮಾಜದ ತ್ಯಾಗ ಮಾಡಿದವ, ಎಲ್ಲವನ್ನೂ ಸಮಾಜಕ್ಕೆ ಕೊಟ್ಟಾನ, ನಾನು ಒಂದು ಉಪಕಾರ ಮಾಡ್ಬೇಕಂತ ಮಾಡೀನಿ, ಅದಕ್ಕೆ ನಾನು ಒಂದಿಟ್ಟು ಏನಾದ್ರೂ ಉಪಕಾರ ಮಾಡ್ಬೇಕಂತ ಮಾಡೀನಿ, ಏನ್ ಮಾಡ್ಲಿ ಹೇಳ್ರಿ, ಅದು ಬಹಳ ದಿವಸ ಉಳಿಬೇಕಂತಂದಾಗ ಅವಾಗ ಅವ್ರು ಶರಣ ಬಸವೇಶ್ವರ ಹೇಳಿದ್ರು, ನೋಡವ ನೀನು ನೀಲಮ್ಮನ ಹೆಸರು ಇಟ್ಟುಕೊಂಡಿದಿ. ನೀಲಮ್ಮ ಯಾರು? ಬಸವಣ್ಣವ್ರ ಹೆಂಡತಿ. ದಾಸೋಹ ಮಾಡ್ತಿದ್ಲಂತ ನೀಲಮ್ಮ. ಮಧ್ಯರಾತ್ರಿ ಒಳಗೆ ಯಾರಾದ್ರೂ ಬಂದ್ರ ಸಿಟ್ಟಾಗಲಾರದಂಗೆ ಜಂಗಮರಿಗೆ ಎಡಿ ಮಾಡ್ತಿದ್ಲಂತ ನೀಲಮ್ಮ. ಅಂತ ನೀಲಮ್ಮನ ಹೆಸರನ್ನ ಇಟ್ಕೊಂಡ್ಯವ, ಅದಕ್ಕೆ ನೀ ಏನ್ ಮಾಡಂದ್ರ ನಿನ್ನ ಪಾಲಿಗೆ ಬಂದು ಹೊಲದಾಗ ಒಂದು ದೊಡ್ಡ ಕೆರೆ ಕಟ್ಟಿಸಿಬಿಡು, ಪ್ರಾಣಿ ಪಶು ಪಕ್ಷಿ ಎಲ್ಲವೂ ಉತ್ತಾರಕ್ಕಾವು, ಎಲ್ಲವೂ ಕುಡಿತಾವ ಅಂತ ಹೇಳಿದ್ರು. ಅವಾಗಕ್ಕೆ ನವಲಗುಂದ ಸೀಮೆಗೆ ತನ್ನ ಪಾಲಿಗೆ ಬಂದ ಜಮೀನಿನೊಳಗ ದೊಡ್ಡದೊಂದು ಕೆರೆ ಕಟ್ಟಿಸಿದ್ಲು. ಇವತ್ತಿಗೂ ನವಲಗುಂದಾಗ ಅದ ಕೆರೆ ಐತಿ, ಅದ ನೀಲಮ್ಮನ ಕೆರೆ. ಇವತ್ತಿಗೂ ಹೋಗಿ ನೋಡ್ಬೇಕಾರ ಹುಬ್ಬಳ್ಳಿ, ಈ ಬಿಜಾಪುರ ಹುಬ್ಬಳ್ಳಿಗೆ ಹೋಗ್ಬೇಕ, ನವಲಗುಂದ ಮೂಲಿ ಹಿಂಗ್ ಬಸ್ ಸ್ಟ್ಯಾಂಡ್ ಐತಿ, ಹಿಂಗ್ ಕಾಣತ್ ನೋಡ ನೀಲಮ್ಮನ ಕೆರೆ. ಯಾ ನೀಲಮ್ಮನ ಕೆರೆ ಅದು? ಇದೇ ಕೆರೆ ನೋಡ್ರಿ. ಇನ್ನೊಂದು ಬರ್ತೈತಿ ಸುಳೆಕೆರೆ ಅಂತ ಬರ್ತೈತಿ ಚನ್ನಗಿರಿ ತಾಲೂಕಿನಲ್ಲಿ. ಚನ್ನಗಿರಿ ತಾಲೂಕಿನಲ್ಲಿ ಸುಳೆಕೆರೆ ಅಂತ ಬರ್ತದೆ, ಯಾರಿಗಾರ ಗೊತ್ತಿರ್ಬೇಕು. ಚನ್ನಗಿರಿ, ದಾವಣಗೆರೆ ಜಿಲ್ಲಾ ಚನ್ನಗಿರಿ ತಾಲೂಕಿನೊಳಗೆ ಮಲ್ಪೆ ರೋಡಿಗೆ ಹೋಗ್ಬೇಕಾದ್ರೆ ಆ ರಾಜ್ಯ ಹೆದ್ದಾರಿ ಮೇಲೆ ಹೋಗತಿ. ಎಂಥ ದೊಡ್ಡ ಹೆಣ್ಣುಮಗಳಕ್ಕೆ ಅಂದ್ರೆ ಆ ಭಾಗದ ಒಬ್ಬ ದೊಡ್ಡ ವೈಶ್ಯ, ಸೂಳೆ ಸಂಕವನ ಕತೆ ನಿನ್ನ ಕೇಳಿದ್ರಲ್ಲ, ಆಕೆ ಸೂಳೆ ಆ ಭಾಗದ ಹೆಣ್ಮಗಳು. ಒಬ್ಬ ರಾಜ, ಆ ರಾಜ ಆಕಿನ ಮಾಡಿಕೊಂಡೋದಕ್ಕೆ ಜನ ಅವ್ರನ್ನ ತಿರಸ್ಕಾರ ಮಾಡಿದಾಗ ಮುಂದಾಕಿ ಬಹಳ ದೊಡ್ಡ ಕೆಲಸ ಮಾಡಿದ್ಲು. ಆಕಿನೇ ಒಂದು ದೊಡ್ಡ ಕೆರೆ ಕಡಿಸಿದ್ಲು, ಅದಕ್ಕೆ ಸೂಳೆ ಕೆರೆ ಅಂತ ಇಟ್ಲು. 2 ಕಾಲುವೆ ಮಾಡಿದ್ಲು. ಒಂದು ಕಾಲುವೆಗೆ ಹೆಸರು ಏನಿಟ್ಲು ಗೊತ್ತನಕಿ? ಬಸವನ ಕಾಲುವೆ ಅಂತ ಹೆಸರು ಇಟ್ಲು. ನೋಡ್ರಿ, ಇವತ್ತಿಗೂ ದಾಖಲೆ ಐತಿ ನೋಡ್ರಿ. ಬಸವಣ್ಣನವರ ಪ್ರಭಾವ ಹೆಣ್ಮಗಳ ಮೇಲೆ ಆಗಿತ್ತು. 2 ಕಾಲುವೆ ಎಷ್ಟು ದೊಡ್ಡದೈತಿ ಗೊತ್ತನ್ನೋದು? ಇಡೀ ಏಷ್ಯಾ ಖಂಡದಲ್ಲಿ ದೊಡ್ಡ ಕೆರೆ ಅಂದ್ರೆ ಬಹುಶಃ ಸೂಳೆ ಕೆರೆ. ಯಾರಾದ್ರೂ ಹೋಗಿ ನೋಡ್ಬೇಕು. ನನ್ನ ಅಂದಾಜು ಎಷ್ಟೈತೆ ಅಂದ್ರೆ ಅದು ಆ ಕೆರೆ ಬಹುಶಃ ನಿಮ್ಮ ಯಲಬುರ್ಗಾ ತಾಲೂಕು ಎಷ್ಟೈತೆ ಅಷ್ಟು ದೊಡ್ಡ ಕೆರೆ ಐತಿ. ದೊಡ್ಡ ಕೆರೆ ಇಡೀ ಏಷ್ಯಾ ಖಂಡದಾಗ. ಸುಮಾರು 100 ಹಳ್ಳಿಗಳಿಗೆ ನೀರು. ಸಮುದ್ರ ನೋಡಿದಂಗೆ ಆಕೈತಿ ಅದನ್ನ ಸೂಳೆ ಕೆರೆನ. ಯಾರಾದ್ರೂ ಉಡುಪಿ ಮಂಗಳೂರಿಗೆ ಹೋಗ್ಬೇಕಾದ್ರೆ ದಾವಣಗೆರೆ ಚನ್ನಗಿರಿಯಿಂದ ಯಾವಾಗ ಕಟ್ಟಿಲ್ಲ ಆ ತಾಯಿ ಅಂತಂದ್ರೆ 13ನೇ ಶತಮಾನದ ಕೊನೆಯ ಭಾಗದಲ್ಲಿ ಕಟ್ತಾಳೆ ಅದನ್ನು. ಕಲ್ಯಾಣ ಕ್ರಾಂತಿ ಆಗಿತ್ತು ಅವಾಗಲೇ 13ನೇ ಶತಮಾನದ ಕೊನೆ ಭಾಗದಲ್ಲಿ. ಮುಂದೆ 2 ಕಾಲುವೆ ಮಾಡ್ತಾಳ. ಆ 2 ಕಾಲುವೆಗೆ ಇನ್ನೊಂದು ಕಾಲುವೆ ಹೆಸರು ನನಗೆ ಗೊತ್ತಿಲ್ಲ. ಅದಕ್ಕೆ ಒಂದು ಕಾಲುವೆಗೆ ಹೆಸರು ಏನಿಟ್ಲು ಗೊತ್ತನಾಕಿ? ಬಸವನ ಕಾಲುವೆ ಅಂತ ಹೆಸರು ಇಟ್ಲು. ಯಾರು? ಬಸವಣ್ಣ. ಅದೇ ಕಲ್ಯಾಣದ ಬಸವಣ್ಣ. ಅಂದ್ರೆ
ಪ್ರೇರಣೆ ಇದು ನಮ್ಮ ನಾಡಿನಲ್ಲಿ. ಇವನ್ ಯಾರು ಇತಿಹಾಸಗಳಲ್ಲಿ ಹೇಳಂಗಿಲ್ಲ, ಅವನ್ನೆಲ್ಲ ಮುಚ್ಚಿಟ್ಟಂತ ಪರಿಣಾಮ ನಮಗೆ ಸತ್ಯ ಗೊತ್ತಾಗ್ಲಿಲ್ಲ.